ವೆಲ್ಕಮ್ ಬ್ಯಾಕ್. ಅಂಗನವಾಡಿ ನೌಕರರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಕೊಟ್ಟ ಮಾತಿನಂತೆ 6ನೇ ಗ್ಯಾರಂಟಿ ನೀಡಿ ಅಂತ ಧರಣಿ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಆರನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಆಕ್ರೋಶ. 6ನೇ ಗ್ಯಾರಂಟಿಗಾಗಿ ರೊಚ್ಚಿಗೆದ್ದ ಸಾವಿರಾರು ನೌಕರರು. आंगनवाड़ी की बहनों के लिए हम 15,000 तक मानदेय को बढ़ाएंगे. जो मिनी आंगनवाड़ी की बहनें हैं उनके लिए 10,000 तक बढ़ाया जाएगा. ಇದೇ ಮಾತು ನೋಡಿ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನೀಡೋದಾಗಿ ಘೋಷಿಸಿದ್ರು. ಇದನ್ನ 6ನೇ ಗ್ಯಾರಂಟಿ ಅಂತಾನೂ ಕರೆಯಲಾಗಿತ್ತು. ಆದರೆ ಈವರೆಗೆ ಈ ಯೋಜನೆ ಜಾರಿಗೆ ಆಗಿಲ್ಲವೆಂದು ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ರೋಷಾಗ್ನಿ ಹೊರಹಾಕಿದ್ದಾರೆ. 2 ವರ್ಷಗಳಾಗ್ತಾ ಇದೆ ತಮ್ಮ ಸರ್ಕಾರ ಬಂದು. 2 ವರ್ಷದಿಂದ ನಾವು ನಿಮ್ಮ ಅಧಿನಾಯಕಿ ಒಬ್ಬ ಮಹಿಳೆ ಕೊಟ್ಟಂಥ ಗ್ಯಾರಂಟಿಯನ್ನು ನೀವು ಜಾರಿ ಮಾಡಲೇಬೇಕು. ಮಾಡದೆ ಹೋದರೆ ಮಹಿಳೆಗೆ ಅವಮಾನ ಮಾಡ್ದಂಗೆ, ಮಹಿಳೆಯರಿಗೆ ಅನ್ಯಾಯ ಮಾಡ್ದಂಗೆ. ಈ ಹೆಣ್ಣುಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಒಳ್ಳೆಯದಲ್ಲ. ಈ ಸಾರಿ ನಮಗೆ ನೀವು 6ನೇ ಗ್ಯಾರಂಟಿ ಕೊಡಲೇಬೇಕು. ಫ್ರೀಡಂ ಪಾರ್ಕ್ನಲ್ಲಿ ಎಐಟಿಯುಸಿ ಸಂಘಟನೆಯು ಆಯೋಜಿಸಿರುವ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯದಿಂದ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಆಗಮಿಸಿದ್ದಾರೆ. ಸರ್ಕಾರ 6ನೇ ಗ್ಯಾರಂಟಿಯನ್ನ ಜಾರಿಗೆ ತರಬೇಕು, ಕಾರ್ಯಕರ್ತರಿಗೆ 15, ಸಹಾಯಕಿಯರಿಗೆ 10,000 ಕನಿಷ್ಠ ವೇತನವನ್ನು ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಾರಿ ಮಾತ್ರ ನಾವು ಏನೇ ಆದ್ರೂ 15,000 ನಮ್ಮ ಕಾರ್ಯಕರ್ತರಿಗೆ 10,000 ರೂಪಾಯಿ ನಮ್ಮ ಸಹಾಯಕಿಯರಿಗೆ ಕೊಡಲೇಬೇಕು. ಯಾಕೆಂತಂದರೆ ಈ 2 ವರ್ಷದ ಕೆಳಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು, ಏನಂತ ಆಶ್ವಾಸನೆ ಕೊಟ್ಟಿದ್ರು, 6ನೇ ಗ್ಯಾರಂಟಿ ಆದ ತಕ್ಷಣ ನಿಮ್ಗೆ 15,000 ರೂಪಾಯಿ ಕೊಡ್ತೀವಿ ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಧ್ವನಿ ಇಲ್ಲ. ಕಳೆದ ವಾರ ಅಂಗನವಾಡಿ ಪ್ರತಿಭಟನೆ ಬಿಸಿ ಮುಗಿತು ಎಂದುಕೊಳ್ಳುವಷ್ಟರಲ್ಲಿ ಮತ್ತೆ ಸರ್ಕಾರಕ್ಕೆ ಮುಷ್ಕರದ ಬಿಸಿ ತಟ್ಟಿದೆ. ನಮ್ಮ ಬೇಡಿಕೆ ಈಡೇರಿಕೆ ಆಗಲೇಬೇಕು ಎಂದು ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗ 11,000 ಇದೆ. ಕಾಂಗ್ರೆಸ್ ಹೇಳಿತ್ತು 15,000 ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಸಹಾಯಕಿಯರಿಗೆ 6,000 ಇದೆ. ಕಾಂಗ್ರೆಸ್ ಹೇಳ್ತು 10,000 ಮಾಡ್ತೀನಿ ಅಂತೇಳಿ. ಪ್ರಿಯಾಂಕಾ ಗಾಂಧಿಯವರೇ ಹೇಳಿದ್ದು 11 ಇದೆ. ಈಗ ಅವರಿಗೆ 15 ಮಾಡ್ತೀವಿ ಅಂತ ಹೇಳಿದ್ದಾರೆ ಮ್ಯಾನಿಫೆಸ್ಟೋದಲ್ಲಿ. ಸಹಾಯಕಿಯರಿಗೆ 6,000 ಇದೆ, 10,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರೇ, ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರೇ, ಈಗ ಪ್ರಿಯಾಂಕಾ ಗಾಂಧಿಯವರೇ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನೆರವೇರಿಸಿಕೊಡದೇ ಇದ್ದರೆ ಒಂದು ಹಳೆ ಹಿಂದಿ ಹಾಡಿದೆ, ಜೂಟು ಬೋಲೆ ಕವ್ವಾ ಕಾಟೆ, ಜೂಟು ಬೋಲೆ ಕವ್ವಾ ಕಾಟೆ, ಕಾಲೆ ಕವ್ವೆ ಸೆ ಡರಿಯೋ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು ಹೇಳಿದಷ್ಟಾದರೂ ಮಾಡ್ರಪ್ಪ. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ನಾವಿರ್ತೀವಿ. ನೀವು ಇಲ್ಲಿ ತನಕ ಹೋರಾಟ ಮಾಡ್ತಿರೋ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್. ಅಂಗನವಾಡಿ ನೌಕರರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಕೊಟ್ಟ ಮಾತಿನಂತೆ 6ನೇ ಗ್ಯಾರಂಟಿ ನೀಡಿ ಅಂತ ಧರಣಿ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಆರನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಆಕ್ರೋಶ. 6ನೇ ಗ್ಯಾರಂಟಿಗಾಗಿ ರೊಚ್ಚಿಗೆದ್ದ ಸಾವಿರಾರು ನೌಕರರು. आंगनवाड़ी की बहनों के लिए हम 15,000 तक मानदेय को बढ़ाएंगे. जो मिनी आंगनवाड़ी की बहनें हैं उनके लिए 10,000 तक बढ़ाया जाएगा. ಇದೇ ಮಾತು ನೋಡಿ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನೀಡೋದಾಗಿ ಘೋಷಿಸಿದ್ರು. ಇದನ್ನ 6ನೇ ಗ್ಯಾರಂಟಿ ಅಂತಾನೂ ಕರೆಯಲಾಗಿತ್ತು. ಆದರೆ ಈವರೆಗೆ ಈ ಯೋಜನೆ ಜಾರಿಗೆ ಆಗಿಲ್ಲವೆಂದು ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ರೋಷಾಗ್ನಿ ಹೊರಹಾಕಿದ್ದಾರೆ. 2 ವರ್ಷಗಳಾಗ್ತಾ ಇದೆ ತಮ್ಮ ಸರ್ಕಾರ ಬಂದು. 2 ವರ್ಷದಿಂದ ನಾವು ನಿಮ್ಮ ಅಧಿನಾಯಕಿ ಒಬ್ಬ ಮಹಿಳೆ ಕೊಟ್ಟಂಥ ಗ್ಯಾರಂಟಿಯನ್ನು ನೀವು ಜಾರಿ ಮಾಡಲೇಬೇಕು. ಮಾಡದೆ ಹೋದರೆ ಮಹಿಳೆಗೆ ಅವಮಾನ ಮಾಡ್ದಂಗೆ,
ಮಹಿಳೆಯರಿಗೆ ಅನ್ಯಾಯ ಮಾಡ್ದಂಗೆ. ಈ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಒಳ್ಳೇದಲ್ಲ. ಈ ಸಾರಿ ನಮಗೆ ನೀವು 6ನೇ ಗ್ಯಾರಂಟಿ ಕೊಡಲೇಬೇಕು. ಫ್ರೀಡಂ ಪಾರ್ಕ್ನಲ್ಲಿ ಎಐಟಿಯುಸಿ ಸಂಘಟನೆಯು ಆಯೋಜಿಸಿರುವ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯದಿಂದ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಆಗಮಿಸಿದ್ದಾರೆ. ಸರ್ಕಾರ 6ನೇ ಗ್ಯಾರಂಟಿಯನ್ನ ಜಾರಿಗೆ ತರಬೇಕು, ಕಾರ್ಯಕರ್ತರಿಗೆ 15, ಸಹಾಯಕಿಯರಿಗೆ 10,000 ಕನಿಷ್ಠ ವೇತನವನ್ನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಾರಿ ಮಾತ್ರ ನಾವು ಏನೇ ಆದ್ರೂ 15,000 ನಮ್ಮ ಕಾರ್ಯಕರ್ತರಿಗೆ 10,000 ರೂಪಾಯಿ ನಮ್ಮ ಸಹಾಯಕಿಯರಿಗೆ ಕೊಡಲೇಬೇಕು. ಯಾಕೆಂತಂದ್ರೆ ಈ 2 ವರ್ಷದ ಕೆಳಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು, ಏನಂತ ಆಶ್ವಾಸನೆ ಕೊಟ್ಟಿದ್ರು, 6ನೇ ಗ್ಯಾರಂಟಿ ಆದ ತಕ್ಷಣ ನಿಮ್ಗೆ 15,000 ರೂಪಾಯಿ ಕೊಡ್ತೀವಿ ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಧ್ವನಿ ಇಲ್ಲ. ಕಳೆದ ವಾರ ಅಂಗನವಾಡಿ ಪ್ರತಿಭಟನೆ ಬಿಸಿ ಮುಗಿತು ಎಂದುಕೊಳ್ಳುವಷ್ಟರಲ್ಲಿ ಮತ್ತೆ ಸರ್ಕಾರಕ್ಕೆ ಮುಷ್ಕರದ ಬಿಸಿ ತಟ್ಟಿದೆ. ನಮ್ಮ ಬೇಡಿಕೆ ಈಡೇರಿಕೆ ಆಗಲೇಬೇಕು ಎಂದು ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗ 11,000 ಇದೆ. ಕಾಂಗ್ರೆಸ್ ಹೇಳಿತ್ತು 15,000 ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಸಹಾಯಕಿಯರಿಗೆ 6,000 ಇದೆ. ಕಾಂಗ್ರೆಸ್ ಹೇಳ್ತು 10,000 ಮಾಡ್ತೀನಿ ಅಂತೇಳಿ. ಪ್ರಿಯಾಂಕಾ ಗಾಂಧಿಯವರೇ ಹೇಳಿದ್ದು 11 ಇದೆ. ಈಗ ಅವರಿಗೆ 15 ಮಾಡ್ತೀವಿ ಅಂತ ಹೇಳಿದ್ದಾರೆ ಮ್ಯಾನಿಫೆಸ್ಟೋದಲ್ಲಿ. ಸಹಾಯಕಿಯರಿಗೆ 6,000 ಇದೆ, 10,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರೇ, ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರೇ, ಈಗ ಪ್ರಿಯಾಂಕಾ ಗಾಂಧಿಯವರೇ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನೆರವೇರಿಸಿಕೊಡದೇ ಇದ್ದರೆ ಒಂದು ಹಳೆ ಹಿಂದಿ ಹಾಡಿದೆ, ಜೂಟು ಬೋಲೆ ಕವ್ವಾ ಕಾಟೆ, ಜೂಟು ಬೋಲೆ ಕವ್ವಾ ಕಾಟೆ, ಕಾಲೆ ಕವ್ವೆ ಸೆ ಡರಿಯೋ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು ಹೇಳಿದಷ್ಟಾದರೂ ಮಾಡ್ರಪ್ಪ. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ನಾವಿರ್ತೀವಿ. ನೀವು ಇಲ್ಲಿ ತನಕ ಹೋರಾಟ ಮಾಡ್ತಿರೋ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್. ಅಂಗನವಾಡಿ ನೌಕರರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಕೊಟ್ಟ ಮಾತಿನಂತೆ 6ನೇ ಗ್ಯಾರಂಟಿ ನೀಡಿ ಅಂತ ಧರಣಿ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಆರನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಆಕ್ರೋಶ. 6ನೇ ಗ್ಯಾರಂಟಿಗಾಗಿ ರೊಚ್ಚಿಗೆದ್ದ ಸಾವಿರಾರು ನೌಕರರು. आंगनवाड़ी की बहनों के लिए हम 15,000 तक मानदेय को बढ़ाएंगे. जो मिनी आंगनवाड़ी की बहनें हैं उनके लिए 10,000 तक बढ़ाया जाएगा. ಇದೇ ಮಾತು ನೋಡಿ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದು, ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನೀಡೋದಾಗಿ ಘೋಷಿಸಿದ್ರು. ಇದನ್ನ 6ನೇ ಗ್ಯಾರಂಟಿ ಅಂತಾನೂ ಕರೆಯಲಾಗಿತ್ತು. ಆದರೆ ಈವರೆಗೆ ಈ ಯೋಜನೆ ಜಾರಿಗೆ ಆಗಿಲ್ಲವೆಂದು ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ರೋಷಾಗ್ನಿ ಹೊರಹಾಕಿದ್ದಾರೆ. 2 ವರ್ಷಗಳಾಗ್ತಾ ಇದೆ ತಮ್ಮ ಸರ್ಕಾರ ಬಂದು. 2 ವರ್ಷದಿಂದ ನಾವು ನಿಮ್ಮ ಅಧಿನಾಯಕಿ ಒಬ್ಬ ಮಹಿಳೆ ಕೊಟ್ಟಂಥ ಗ್ಯಾರಂಟಿಯನ್ನು ನೀವು ಜಾರಿ ಮಾಡಲೇಬೇಕು. ಮಾಡದೆ ಹೋದರೆ ಮಹಿಳೆಗೆ ಅವಮಾನ ಮಾಡ್ದಂಗೆ, ಮಹಿಳೆಯರಿಗೆ ಅನ್ಯಾಯ ಮಾಡ್ದಂಗೆ. ಈ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಒಳ್ಳೇದಲ್ಲ. ಈ ಸಾರಿ ನಮಗೆ ನೀವು 6ನೇ ಗ್ಯಾರಂಟಿ ಕೊಡಲೇಬೇಕು. ಫ್ರೀಡಂ ಪಾರ್ಕ್ನಲ್ಲಿ ಎಐಟಿಯುಸಿ ಸಂಘಟನೆಯು ಆಯೋಜಿಸಿರುವ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯದಿಂದ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಆಗಮಿಸಿದ್ದಾರೆ. ಸರ್ಕಾರ 6ನೇ ಗ್ಯಾರಂಟಿಯನ್ನ ಜಾರಿಗೆ ತರಬೇಕು, ಕಾರ್ಯಕರ್ತರಿಗೆ 15, ಸಹಾಯಕಿಯರಿಗೆ 10,000 ಕನಿಷ್ಠ ವೇತನವನ್ನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಾರಿ ಮಾತ್ರ ನಾವು ಏನೇ ಆದ್ರೂ 15,000 ನಮ್ಮ ಕಾರ್ಯಕರ್ತರಿಗೆ 10,000 ರೂಪಾಯಿ ನಮ್ಮ ಸಹಾಯಕಿಯರಿಗೆ ಕೊಡಲೇಬೇಕು. ಯಾಕೆಂತಂದ್ರೆ ಈ 2 ವರ್ಷದ ಕೆಳಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು, ಏನಂತ ಆಶ್ವಾಸನೆ ಕೊಟ್ಟಿದ್ರು, 6ನೇ ಗ್ಯಾರಂಟಿ ಆದ ತಕ್ಷಣ ನಿಮ್ಗೆ 15,000 ರೂಪಾಯಿ ಕೊಡ್ತೀವಿ ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಧ್ವನಿ ಇಲ್ಲ. ಕಳೆದ ವಾರ ಅಂಗನವಾಡಿ ಪ್ರತಿಭಟನೆ ಬಿಸಿ ಮುಗಿತು ಎಂದುಕೊಳ್ಳುವಷ್ಟರಲ್ಲಿ ಮತ್ತೆ ಸರ್ಕಾರಕ್ಕೆ ಮುಷ್ಕರದ ಬಿಸಿ ತಟ್ಟಿದೆ. ನಮ್ಮ ಬೇಡಿಕೆ ಈಡೇರಿಕೆ ಆಗಲೇಬೇಕು ಎಂದು ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗ 11,000 ಇದೆ. ಕಾಂಗ್ರೆಸ್ ಹೇಳಿತ್ತು 15,000 ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಸಹಾಯಕಿಯರಿಗೆ 6,000 ಇದೆ. ಕಾಂಗ್ರೆಸ್ ಹೇಳ್ತು 10,000 ಮಾಡ್ತೀನಿ ಅಂತೇಳಿ. ಪ್ರಿಯಾಂಕಾ ಗಾಂಧಿಯವರೇ ಹೇಳಿದ್ದು 11 ಇದೆ. ಈಗ ಅವರಿಗೆ 15 ಮಾಡ್ತೀವಿ ಅಂತ ಹೇಳಿದ್ದಾರೆ ಮ್ಯಾನಿಫೆಸ್ಟೋದಲ್ಲಿ. ಸಹಾಯಕಿಯರಿಗೆ 6,000 ಇದೆ, 10,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ
ಈಗ ಪ್ರಿಯಾಂಕಾ ಗಾಂಧಿಯವರೇ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನೆರವೇರಿಸಿಕೊಡದೇ ಇದ್ದರೆ ಒಂದು ಹಳೆ ಹಿಂದಿ ಹಾಡಿದೆ, ಜೂಟು ಬೋಲೆ ಕವ್ವಾ ಕಾಟೆ, ಜೂಟು ಬೋಲೆ ಕವ್ವಾ ಕಾಟೆ, ಕಾಲೆ ಕವ್ವೆ ಸೆ ಡರಿಯೋ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು ಹೇಳಿದಷ್ಟಾದರೂ ಮಾಡ್ರಪ್ಪ. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ನಾವಿರ್ತೀವಿ. ನೀವು ಇಲ್ಲಿ ತನಕ ಹೋರಾಟ ಮಾಡ್ತಿರೋ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು.